ಯಾದಗಿರಿಯಲ್ಲಿಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಹಾಗೂ ಅಕ್ರಮ ಸಾಕಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಜಾಗೃತಿ ಜಾಥಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಅಪರ ಪೊಲೀಸ್ ಅಧೀಕ್ಷಕ ಧರಣೀಶ್, ಡಿವೈಎಸ್ಪಿಗಳಾದ ಸುರೇಶ್ ನಾಯಕ್, ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾಧ್ಯಕ್ಷ ಡಾ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ದೂರದರ್ಶನದೊಂದಿಗೆ ಪೃಥ್ವಿಕ್ ಶಂಕರ್, ಮಾದಕ ವ್ಯಸನವು ಯುವಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತಿದೆ. ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲರೂ ಕೈಜೋಡಿಸಬೇಕಾದ ಅಗತ್ಯವಿದೆ ಎಂದರು. ನಶಾಮುಕ್ತ ಕರ್ನಾಟಕ ಅಭಿಯಾನ್ ಈ ಒಂದು ಧ್ಯೇಯೋದ್ದೇಶದಡಿ ನಮ್ಮ ಸಮಾಜದಲ್ಲಿ ಮತ್ತು ಮುಖ್ಯವಾಗಿ ಯುವಕರಲ್ಲಿ ಇರುವಂಥ ಒಂದು ಡ್ರಗ್ಸ್ನ ಗೀಳನ್ನು ತೊಲಗಿ ಹಾಕಲು ನಾವು ಎಲ್ಲರೂ ಕೈಜೋಡಿಸಬೇಕು. ಮನೋವೈದ್ಯ ಡಾ ಪ್ರೀತಂ, ಡ್ರಗ್ಸ್ ವ್ಯಸನಕ್ಕೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಅತ್ಯಂತ ಕಷ್ಟಕರ. ಹಾಗಾಗಿ ಆರಂಭಿಕ ಹಂತದಲ್ಲಿಯೇ ಅದನ್ನು ಅಗತ್ಯ. ವ್ಯಸನಕ್ಕೊಳಗಾಗದಂತೆ ಜಾಗೃತಿ ಮೂಡಿಸುವುದು ಅವಶ್ಯ ಎಂದು ತಿಳಿಸಿದರು. ಅದರಿಂದ ಸುಮಾರು ಶಾರೀರಿಕ, ಮಾನಸಿಕ ಮತ್ತು ಸಾಮಾಜಿಕ ಹಾನಿಗಳಿದ್ದಾವೆ. ಶಾರೀರಿಕ, ನಿಮ್ಮ ಲಿವರ್, ಕಿಡ್ನಿ, ಬ್ರೇನ್ ಎಲ್ಲ ಹಾಳಾಗ್ತಾ ಬರುತ್ತೆ. ಮಾನಸಿಕದಲ್ಲಿ ನಿಮ್ಮ ಅಟೆನ್ಷನ್, ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ನಮ್ಮ ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಅದರಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಆಬ್ಸೆಂಟಿಸಮ್ ಜಾಸ್ತಿ ಆಗಿಬಿಡುತ್ತೆ. ಜಾಥಾದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿನಿ ಭಕ್ತಿ ಬಿರಾದರ್, ಸಮಾಜವನ್ನು ಮಾದಕ ದ್ರವ್ಯ ಮುಕ್ತವಾಗಿಸಲು ಯುವಜನತೆ, ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವುದು ಅಗತ್ಯ ಎಂದು ಹೇಳಿದರು. ಅಭ್ಯಾಸ ಇದರಿಂದ ತುಂಬ ಯುವಕರಿಗೆ ಡಿಪ್ರೆಷನ್ ಮತ್ತು ಎಂಸೈಟಿ ಬರುತ್ತೆ. ಹೆಚ್ಚಿಗೂ ಡ್ರಗ್ ತಗೊಂಡ್ರೆ ಸಾವು ಕೂಡ ಆಗ್ಬಹುದು.